ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಿಯಾಗಿ ಕಾರ್ಯದರ್ಶಿ ಆದಿಯಾಗಿ ಸಮಸ್ತ ಪದಾಧಿಕಾರಿಗಳ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ನಾನು ಕೋರುತ್ತೇನೆ. ಚಪ್ಪಾಳೆ 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 ತಂದೆ ನೀಡುವ ಶಕ್ತಿ ಮನಸ್ಸಿಗೆ ಈರುಳಿಗೆ ನಮ್ಮ ಜ್ಞಾನ ನೀಗುವ ಬಾಳ ಹಾದಿಗೆ ಗುರಿ ತೋರುವ ನಮ್ಮ ನೀಡುವ ಶಕ್ತಿ ಮನಸ್ಸಿಗೆ ನಮ್ಮ ಮನದಿಂದ ದೌರ್ಬಲ್ಯ ದೋಡು ಸತ್ಯ ಪದದಲ್ಲಿ ನಡೆವಂತೆ ಮಾಡು ಕಷ್ಟ ನೂರಾರು ನೀ ಪಾರು ಮಾಡು ಮನಸ್ಸಿಗೆ ಧನ್ಯವಾದಗಳು.
ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಆಹಾರವ ನೀಡುವ ಶಕ್ತಿಯು ನೀನಾಗು. ಭೂಮಂಡಲದ ಆಹಾರವ ನೀಡುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಎಲ್ಲ ಹಿರಿಯರಿಗೆ ವಂದನೆ ಸಲ್ಲಿಸುತ್ತಂದರೆ ಚಾರ್ಟೆಡ್ ಅಕೌಂಟೆಂಟ್ ಇವ್ರ ಕೆಲಸ ಏನಪ್ಪ ಅಂತಂದ್ರೆ ಕಂಪನಿಗಳ ಲೆಕ್ಕ ಮಾಡೋದು. ಅದೀಗ ನಮ್ಮ ಶರಣೇಶ್ವರ ಪಟ್ಟಣ ಬ್ಯಾಂಕ್ ಇದೆ, ಅದಕ್ಕೆ ಎಲ್ಲ ಲೆಕ್ಕವನ್ನು ಕೊಡೋರು CA ಮಾಡಿದಿರಬೇಕು. ನಮ್ಮಂತರ ಅಲ್ಲಿರುವಂಥ ಎಲ್ಲ ಒಂದು ಮೆಂಬರ್ಸ್ಗಾಗಲಿ ಅಥವಾ ಕೆಲಸಗಾರ ಆಗಲಿ ಅದು ಬರೋಲ್ಲ ಮಾಡೋಕ್ಕೆ. ಇವರೇ ಬೇಕು, ಇಂಥವರೇ ಬೇಕು. ಇವ್ರು ಎಷ್ಟು ಕೆಲಸ ಮಾಡ್ತಾರಪ್ಪ ಅಂದ್ರೆ ಕನಿಷ್ಠ ಪಕ್ಷ ಒಂದು 10 ಅಲ್ಲ ಮುಂದೆ 50-60 ಬ್ಯಾಂಕ್ಗಳನ್ನು ಇವರಿಗೆ ಅಮೌಂಟ್ ಕೊಟ್ಟಿರ್ಬೇಕು. ಅವ್ರು ಎಲ್ಲ ಕೆಲಸವನ್ನು ಅವರು ಒಂದು ತಾಸಿನಾಗ ಅಥವಾ ಒಂದು ದಿವಸದಾಗ ಅವ್ರಿಗೆಲ್ಲ ಕೆಲಸ ಮಾಡ್ಕೊತಾರೆ. ಅವ್ರಿಗೆ ಎಷ್ಟು ರೊಕ್ಕ ಪಗಾರ ಬಂತ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಡ್ತಾರೆ. ಇದು ಚಾರ್ಟೆಡ್ ಅಕೌಂಟೆಂಟ್. ಇದು ಯಾಕಪ್ಪ ಅಂದ್ರೆ ಹೊರಗಿನ ದೇಶದಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಐತಪ್ಪ ಅಂದ್ರೆ ಗಣಿತ ಇಡೀ ಜಗತ್ತಿಗೆ ಒಂದೇ, ಎಲ್ಲವೂ ಬದಲಾವಣೆ ಆಗ್ಬೋದು. ನಾವು ಕನ್ನಡ ಇಲ್ಲೇ, ಹಿಂದಿ ನಮ್ಮ ದೇಶದಲ್ಲಿನೇ, ಆದರೆ ಈ ಗಣಿತ ಅನ್ನೋದು ಮಾತ್ರ ಇಡೀ ಜಗತ್ತಿನಲ್ಲಿ 2 × 2 4 ಇದು ಎಲ್ಲ ಜಗತ್ತಿನಾಗ ಇದು ಅಷ್ಟೇ ಆಗುತ್ತೆ. ಅದರ ಸಂಬಂಧ ಏನಪ್ಪ ಅಂತಂದ್ರೆ ಅದು ಗಣಿತಕ್ಕಷ್ಟು ಮಹತ್ವ ಐತೆ. ಅದಕ್ಕೆ ಅವರು CA ಅಂದ್ರೆ ಅಷ್ಟು ಸರಳದಲ್ಲ. ನನ್ನ ಯಾರು CA ಫೇಲ್ ಆಗಿರ್ತಾರ
ಅವ್ರಿಗೆ ಒಂದು ಸ್ಥಾನ ಕೊಡ್ತಾರೆ, ಅವ್ರಿಗೂ ಕೂಡ ವರ್ಕ್ ಕೊಡ್ತಾರೆ. ಅಂಥ ಒಂದು ಇದು ಪಾಸಾಗೋದು ಅಷ್ಟು ಸರಳ ಅಲ್ಲ. ಆಮೇಲೆ ಅವರು ಮಾತಾಡಿದ್ರು, ಒಂದು ಅರ್ಧ ತಾಸು ಮಾತಾಡಿದ ವಿಷಯ ಹೊಳ್ಳಿ ಮಾತಾಡಲಿಲ್ಲ. ಎಷ್ಟೊಂದು ಜ್ಞಾನ ಅಡಗಿದೆ ಆ ಅರುಣನ ಹತ್ರ ಅಂತ ಅನಿಸುತ್ತೆ. ಇನ್ನೂ ಕೇಳಬೇಕು ಅವ್ರ ಮಾತುಗಳು. ಅವಳು ಚಿಕ್ಕವಳಾಗಿ ಪಾಲಕರಿಗೆ ಏನು ಹೇಳ್ಬೇಕಂತ ಕಲಿಸ್ಕೊಟ್ಲ ಮಕ್ಕಳಿಗೆ. ಇದೇ ಭಾಷಣ ಕಾಲೇಜಲ್ಲೇ ಮಾಡಿದರೆ ಬೇರೆ ಇರ್ತೈತೆಕ್ಕಿಂದು. ಅಂಥ ಒಂದು ಶಕ್ತಿಯ ಅವಳಲ್ಲಿ ಅಡಗಿದೆ. ಅದನ್ನು ಶಕ್ತಿಯನ್ನು ನೆನೆಸಕ್ಕೆ ಆಗೋದು ನಮಗೆ ಕರೆ ಅಂತಂದು ಹೇಳ್ಬೇಕಂದ್ರೆ. ಅವ್ರು ಹೇಳಿದರು, ಹಿರಿಯರೇ ನೀವು ಆಸ್ತಿಯನ್ನು ಕಳ್ಕೊಳ್ಬೇಡ್ರಿ ಅನ್ನೋಕ್ಕೆ. ಅವಳು ಕಲಿತಿದ್ದ ಒಂದು ಪಾಠ, ಯಾವ ರೀತಿ ಓದಿದ್ದು, ಯಾವ ರೀತಿ ಅಭ್ಯಾಸ ಮಾಡಬೇಕು, ಯಾರನ್ನು ನಾವು ಹೋಲಿಸ್ಕೊಂಡು ಅಭ್ಯಾಸ ಮಾಡಬೇಕು ಅನ್ನುವಂಥ ಶಕ್ತಿ ಅವಳಲ್ಲಿದೆ. ಇಂಥವರ ಒಂದು ಒಡನಾಟದಲ್ಲಿದ್ದ ವಿದ್ಯಾರ್ಥಿಗಳು ಧನ್ಯರು, ಅಷ್ಟ ಒಂದು ಶಕ್ತಿ ಇದೆ. ಆಮೇಲೆ ನಮ್ಮ ಗೌಡ್ರ ಓಣಿಯ ಎಲ್ಲ ಜನರು ಅವಳಿಗೆ ಎಲ್ಲ ಏನು ಸನ್ಮಾನ ಮಾಡಿದಾರ, ಆ ಸನ್ಮಾನಗಳು ಪ್ರತಿಯೊಂದು ಮೆಟ್ಟಲಾಗಬೇಕು. ಅವಳು ಇನ್ನೂ ಉನ್ನತಕ್ಕೆ ಹೋಗಿ ನಮ್ಮ ನವಲಿಯರ ಮನೆತನ ಬೆಳಗಬೇಕು. ಯಾಕಂತಂದರೆ ಅವರು ಒಂದು ಒಕ್ಕಲಿಗರ ಕುಟುಂಬ. ಇಂಥ ಒಂದು ಪ್ರತಿಭೆಗಳು ಬೆಳೆಯೋದು ಹಳ್ಳಿಯಲ್ಲಿ ಮಾತ್ರ. ಯಾರಾದರೂ ಎತ್ತರ ಮಟ್ಟದಲ್ಲಿ ಹೋಗಿದಾರಪ್ಪ ಅಂದ್ರೆ ಅವ್ರ ಹಿನ್ನೆಲೆ ಅವರು ಬೆಳೆದಿದ್ದು ಹಳ್ಳಿಯಲ್ಲಿನೇ. ಯಾಕಂದ್ರೆ ಹಳ್ಳಿಯಲ್ಲಿ ಅವರ ಒಂದು ಓದು ಆ ಪ್ರಸಂಗ ಕಲಿಸ್ಕೊಡುತ್ತೆ. ಏನು ಮಾಡಬೇಕಂತ ಅವರು ತಾಯಿ ಹೇಳಿದರೂ ಕೂಡ ಅವಳು ಏನಾಗಬೇಕು ಅನ್ನೋದನ್ನು ಅವಳು ತನ್ನ ಏನಪ್ಪ ಅಂತಂದ್ರೆ ತನ್ನ ಪ್ರಯತ್ನ ತಾನೇ ಹುಟ್ಟು ಹಾಕಿಕೊಂಡು ತಾನೇ ನಿರ್ಧಾರ ತೆಗೆದುಕೊಂಡು ತನ್ನ ನಿರ್ಧಾರದಿಂದಲೇ ಅವಳು ಈ CA ಪಾಸಾಗಿ ಈ ಬೆಳಕು ಇಲ್ಲಿ ಇವತ್ತಿನ ಮಿತಿಗೆ ನಮಗೆಲ್ಲರಿಗೂ ಹರಡಿಬಿಟ್ಟಿದೆ. ಆದ್ದರಿಂದ ಇಲ್ಲಿ ಏನು ಕಲಿಸೋದಪ್ಪ ಅಂದ್ರೆ ಬಡತನದಲ್ಲಿ ಬೆಳೆದಂಥ ಮಕ್ಕಳು ಎಲ್ಲ ಕಡೆನೂ ಬೆಳಕು ಕೊಡ್ತಾರೆ, ಶ್ರೀಮಂತದಲ್ಲಿ ಇಲ್ಲ. ಆದ್ದರಿಂದ ಹಳ್ಳಿಯಲ್ಲಿ ಬೆಳೆದು ದಿಲ್ಲಿಯವರಿಗೆ ನಿನ್ನ ಪಾದಾರ್ಪಣೆ ಆಗಲಿ ಅಂತ ನಾನು ಹೇಳ್ತಾ, ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡುವಂತಹ ಸನ್ಮಾನ್ಯ ಶ್ರೀ ಎಸ್ ಎಂ ಒಡೆಯರ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಸಂಜೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಕುಮಾರಿ ಅರುಣಾ ರಾಮನಗೌಡ ಕಲ್ಲು ಈ ವಿದ್ಯಾರ್ಥಿ ಪ್ರಥಮ ಹಂತದಲ್ಲೇ ತನ್ನ CA ಪರೀಕ್ಷೆಯನ್ನು ಪಾಸಾಗಿ ಈ ತದನಿಮಿತ್ತ ಈ ಸಂಜೆ ಈ ನಮ್ಮ ಕಸಬಾಪೇಟೆ ಎಲ್ಲ ಹಿರಿಯರು ಸೇರಿ ನವಲಿ ಬಂಧುಗಳು ಸೇರಿ ಆ ವಿದ್ಯಾರ್ಥಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ಈ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಗುರು ದೇಶಮುಖರವರೇ, ಈ ಮುಖ್ಯ ಅತಿಥಿ ಸ್ಥಾನ ವಹಿಸಿದಂಥ MS ಪಾಟೀಲ್ರವರೇ, ಬಸನಗೌಡ್ರೆ, ನಮ್ಮ ಗುರುಗಳಾದಂಥ S ಪಟ್ಟಣಶೆಟ್ಟಿ ಸರ್ ಅವರೇ, ಸ್ಥಾವರಮಠ ಸರ್, ಇನ್ನೂ ಅನೇಕ ನನ್ನ ಹಿರಿಯರೇ ಮತ್ತು ತಾಯಂದಿರೇ, ಇವತ್ತು ಒಂದು ವಿದ್ಯಾರ್ಥಿ ಆ ವಿದ್ಯಾರ್ಥಿಯಲ್ಲಿ ಇರುವಂಥ ಒಂದು ಪ್ರತಿಭೆ ಯಾವ ವಿದ್ಯಾರ್ಥಿಯಲ್ಲಿ ಏನಿರ್ತೈತೆ ಅನ್ನೋದು ಗೊತ್ತಾಗಲ್ಲ. ಆ ಪ್ರತಿಭೆಗೆ ಒಂದು ಪ್ರೋತ್ಸಾಹ, ಅದಕ್ಕೊಂದು ಇವಾಗ ಒಂದು ಭೂಮಿ ಒಳಗೆ ಒಂದು ಗಿಡ ನೆಡ್ತೀವಿ, ಅದಕ್ಕೆ ಸರಿಯಾದಂಥ ವಾತಾವರಣ, ಸರಿಯಾದಂಥ ಗೊಬ್ಬರ, ಸಮಯಕ್ಕೆ ಸರಿಯಾದಂಥ ನೀರು, ಸಮಯಕ್ಕೆ ಸರಿಯಾದಂಥ ಕಳೆ, ಅದು ಎಲ್ಲವನ್ನು ಮಾಡಿದಾಗ ಅದು ಒಂದು ಉತ್ತಮವಾದಂಥ ಒಂದು ಫಲ ಕೊಡ್ತದೆ ಅದು ಗಿಡ. ಅದಕ್ಕೆ ಸರಿಯಾದಂಥ ಮಗುವಿಗೆ ಅವರ ಮುತ್ತೆ ಇರ್ಬೋದು, ಅವರು ದೊಡ್ಡಪ್ಪ ಇರ್ಬೋದು, ಅವ್ರ ಹೆಣ್ಣು ಮುತ್ತೆ ಇರ್ಬೋದು, ಅವರ ತಾಯಿಯವರು ಇರ್ಬೋದು, ಎಲ್ಲರೂ ಸರಿಯಾದ ಸಮಯಕ್ಕೆ ಸರಿಯಾದಂಥ ಪೋಷಕಾಂಶಗಳನ್ನು ಕೊಟ್ಟರೆ ಮಾತ್ರ ಆ ಹೆಣ್ಮಗಳು CA ಪರೀಕ್ಷೆಗೆ ಪಾಸ್ ಆಗಲಿಕ್ಕೆ ಅರ್ಹಳಾಗಿದ್ದಾಳೆ ಅಂತ ನಾನು ಹೇಳ್ತೀನಿ. ಇನ್ನೊಂದು, ಈ CA ಅಂದ್ರೆ ಈ PUC SLC ನಂತರನೂ ಮಾಡ್ಬೋದು, PUC ಆದಮೇಲೆ ಮಾಡ್ಬೋದು, ಎನಿ ಡಿಗ್ರಿ ಆದಮೇಲೂ ಮಾಡ್ಬೋದು. ನೀವು ಯಾವ ಆದಮೇಲೆ ಮಾಡಿ ಅಮ್ಮ? PUC ಆದಮೇಲೆ ಮಾಡಿದರೆ 4 ವರ್ಷ,
ಡಿಗ್ರಿ ಆದಮೇಲೆ ಮಾಡಿದರೆ 2 ವರ್ಷ, SLC ಆದಮೇಲೆ ಮಾಡಿದರೆ 6 ರಿಂದ 7 ವರ್ಷ ಜಗ್ತದೆ. ಅದಕ್ಕೊಂದು ಕೋರ್ಸ್ ಬೇರೆ ಬೇರೆನೇ ಇರ್ತಾವೆ. ಈ ಪ್ರತಿಷ್ಠಿತ ಕೋರ್ಸು ಈ ದೇಶದಲ್ಲಿ ಮತ್ತು ಹೊರದೇಶದಲ್ಲಿ ಪ್ರತಿಷ್ಠಿತ ಕೋರ್ಸ್ಗಳಲ್ಲಿ ಒಂದಾದಂಥದ್ದು ಇದು CA ಕೋರ್ಸ್. ಇನ್ನೊಂದು MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, IAS ಇರ್ಬೋದು, KS ಇರ್ಬೋದು, IFS ಇರ್ಬೋದು, ಎಲ್ಲ ಕೋರ್ಸ್ಗಳಲ್ಲೇನೂ ಒಂದು ಪ್ರತಿಷ್ಠಿತ ಕೋರ್ಸು, ಅದರೊಳಗೆ ಇದು ಒಂದು CA ಕೋರ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಭೆಗಳು ಎಲ್ಲಿರ್ತಾವಂದ್ರೆ ಅರಮನೆಯಲ್ಲಿ ಪ್ರತಿಭೆಗಳು ಹುಟ್ಟುವುದಿಲ್ಲ, ಭಾಳ ಕಡಿಮೆ. ಪ್ರತಿಭೆಗಳು ಗುಡಿಸಿನಲ್ಲೇ ಹುಡ್ತಾವೆ. ಮೊನ್ನೆ ತಾನೇ ಅವ್ರು ಯಾರು ಮಾಂತೇಶ್ ಬೀಡಿಗೆ ಅವ್ರು ತೀರ್ಕೊಂಡ್ರು. ಅವರು ಪ್ರಾರಂಭದಲ್ಲಿ ಚಿಕ್ಕಂದಿನಲ್ಲೇ ಅವರ ತಂದೆಯನ್ನು ಕಳ್ಕೊಂಡು ಅವ್ರ ತಾಯಿ ಮತ್ತೊಬ್ಬರ ಮನೆಯೊಳಗೆ ರೊಟ್ಟಿ ಮಾಡಿ ಚಾಪುಡಿ ಮಾರಕ ಅವ್ರ ಬಿಸ್ನೆಸ್ ಇತ್ತು. ಚಾಪುಡಿ ಮಾರ್ತಾ ಅವರು ಚಾಪುಡಿ ಮಾರೋದ್ರಲ್ಲಿ ಅವ್ರ ಜೀವನ ನಿರ್ವಹಣೆ ಮಾಡೋದು ಆಗ್ಲಾರ್ಕ ರೊಟ್ಟಿ ಮಾರಿ ಅವ್ರನ್ನ ಮಾಂತೇಶ್ ಬೇಡಿಗೆ ಅವ್ರನ್ನ ಅವರು ಶಾಲೆ ಕಲಿಸಿ ಕನ್ನಡ ಮಾಧ್ಯಮದಲ್ಲಿ ಕಲಿಸಿ ಕನ್ನಡ ಮಾಧ್ಯಮದಲ್ಲಿ IAS ಆಗಿ ಅವರು ಒಂದು DC ಹುದ್ದೆಯನ್ನು ನಿರ್ವಹಿಸಿ ರಾಜ್ಯಾದ್ಯಂತ ಹೆಸರು ಮಾಡಿದರು. ಅಂಥ ಪರಿಸ್ಥಿತಿ ಒಳಗೆ ಈಗ ನಮ್ಮ ಅರುಣಾ ಅವರಿಗೆ ಆರ್ಥಿಕವಾಗಿ ಬಲಾಢ್ಯರಿರ್ಬೋದು, ಅವ್ರ ತಂದೆಯರು ಅವರಂಗೆ ಸಣ್ಣವರೆಲ್ಲ ತೀರ್ಕೊಂಡ್ರು. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಮಾಂತೇಶ್ ಬೀಳಿಗೆ ಅವರಿಗೆ ಇವರು ಅರುಣಾ ಅವರು ಒಂದು ಹೆಸರು ಮಾಡ್ತಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ CA ಅಂದ್ರೆ ಏನಂದ್ರೆ ನಿಮ್ಮೆಲ್ಲರಿಗೆ ಬೇಕಾದಂಥ ಹಣಕಾಸು ಸಂಸ್ಥೆ, ಹಣಕಾಸು ಒಂದು ವ್ಯವಹಾರ. ಹಣಕಾಸು ವ್ಯವಹಾರ ನಮ್ಮ ಜೀವಮಾನದಲ್ಲಿ ಹಣಕಾಸು ಅತಿ ಮುಖ್ಯ. ಒಂದು ಸಂಸ್ಥೆ ಇರ್ಬೋದು, ಒಂದು ಬ್ಯಾಂಕ್ ಇರ್ಬೋದು, ಒಂದು ಸರ್ಕಾರ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಮತ್ತಿಗೆ ಅವರಿಗೆ ಭಾರಿ ಬೇಡಿಕೆ ಇದೆ. ಇವತ್ತು CA ಆದಮೇಲೆ ಈ ಆಲ್ರೆಡಿ ಈಗ ಅವರು ಒಂದು ಕಂಪನಿ ಒಳಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಅರುಣಾ ಅವರು. ಇದು ಅವರಿಗೆ ತಂದೆ ತಾಯಿಗೆ ಅಷ್ಟೇ ಅಲ್ಲ, ಅವ್ರ ರಾಜ್ಯ ಮುದ್ದಾಗಲೂ ತುಂಬ ಸಂತೋಷದ ವಿಷಯ. ಮತ್ತು ನಮಗೂ ಕೂಡ ಇವತ್ತು ಒಂದು ಹೆಣ್ಮಗಳು ಒಂದು ಗ್ರಾಮೀಣ ಮಟ್ಟದಾಗ ಕನ್ನಡ ಮಾಧ್ಯಮದೊಳಗೆ ಬೆಳಗು, ಅವರು ತಂದೆ ತಾಯಿ ಅವ್ರ ರಾಜ್ಯ ಮುದ್ದೆ ಒಂದು ಕೃಷಿ ಕುಟುಂಬದಲ್ಲಿ ಇದ್ರೂ ಕೂಡ ಆ ಹೆಣ್ಮಗಳು CA ಪರೀಕ್ಷೆ ಪಾಸ್ ಆಗ್ತಾಳಂದ್ರೆ ಇದು ಒಂದು ಸಣ್ಣ ವಿಷಯ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅವ್ರಿಗೆ CA ಆದವ್ರಿಗೆ ಇವತ್ತು ನಮ್ಮ ದೇಶದಲ್ಲಿರ್ಬೋದು, ಹೊರಗಿನ ದೇಶದಲ್ಲಿರ್ಬೋದು, ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಅವರಿಗೆ ಸಾಕಷ್ಟು ಪ್ರಮಾಣದ ಸವಲತ್ತುಗಳು ಇರ್ತಾವೆ. ಅವರು ಒಂದು ಪ್ರೈವೇಟ್ ವರ್ಕನ್ನು ಮಾಡ್ಬೋದು. ಅವರು ನೂರಾರು ಕಂಪನಿಗಳು ಅವ್ರ ಕೈಯೊಳಗೆ ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳಿದ್ದೇ ಲೆಕ್ಕ. ಅಂದ್ರೆ ಅವ್ರು ಅಷ್ಟಲ್ಲೇ ಅದರಲ್ಲಿ ನಿಪುಣರಿರ್ತಾರ. ಇದಕ್ಕಾಗಿ CA ಆಗಿರ್ಬೋದು, ಈಗ IAS ಇರ್ಬೋದು, KS ಇರ್ಬೋದು, ನಮ್ಮ ದೇಶದಲ್ಲಿ ಹೊರದೇಶದಲ್ಲಿ ಎಲ್ಲಿಲ್ಲದ ಬೇಡಿಕೆ ಆ ಕೋರ್ಸ್ಗಳಿದೆ. ಇದೊಂದು ಕೋರ್ಸ್ ಮುಗಿಸಿ ನಮ್ಮ ಕುಮಾರಿ ಅರುಣಾ ಅವರು ತನ್ನ ತಂದೆಯನ್ನು ಕಳ್ಕೊಂಡಂತ ಅರುಣಾ ಅವರು ಒಂದು ದೊಡ್ಡ ಹುದ್ದೆಯಲ್ಲಿ ಏರಿ ಇನ್ನೂ ಅವರಿಗೆ ಅವರು ದೊಡ್ಡಪ್ಪ ಇರ್ಬೋದು, ಅವ್ರ ತಾಯಿಯವರು ಇರ್ಬೋದು, ಅವ್ರ ಮುತ್ತೆ ಇರ್ಬೋದು, ಅಜ್ಜಿ ಇರ್ಬೋದು, ಈ 47 ಸಮಸ್ಯೆ ಜನತೆಯ ಒಂದು ಹೆಸರನ್ನು ತರ್ತಾರೆ. ಇನ್ನು ಮುಂದೆ ಅವರು ಹೆಚ್ಚು ಉನ್ನತ ಹುದ್ದೆಗೆ ಏರ್ತಾರೆ. ಆ ದೇವರು ಭಗವಂತ ಅವರಿಗೆ ಇನ್ನೂ ಶಕ್ತಿ ಕೊಡಲಿ, ಅವ್ರ ಹೆಸರು ಮಾಡಲಿ ಅಂತ ಹೇಳಿ ಅವರ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಂತೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಮೈಕ್ ಹಾಕು. ಹೇ ಹೇ ಹೇ
ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು ಈ ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಆಹಾ 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 ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಆಹಾ 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 ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಗೆ ಕುಗ್ಗದೆಗೆ ನೀ ಹಿಗ್ಗಿ ನಡೆ ಮುಂದೆ ದೊಂಬು ನನ
ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಿನ್ನ ಧೈರ್ಯವೇನೇ